ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ಈ ದಿನ ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ರೇಖಾಗಣಿತದ ಮುಂದುವರಿದ ಭಾಗ ಅದೇ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಇನ್ನೂ ಒಂದು ಟಾಪಿಕನ್ನು ತೊಗೊಂಬಂದಿನಿ. ಈ ದಿನ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಿಸಿದಂತೆ ತೊಗೊಂಡ್ಬಂದಿನಿ. ನಾನು ನಿಮಗೆ ಈ ದಿನ ಏನಪ್ಪ ಅಂದರೆ ಅದೇನು ಸುತ್ತಳತೆ ಅಂತಂದು ನಾವು ಇಲ್ಲಿ ಮಠ ಅನೇಕ ಒಂದು 3ರಿಂದ 5ರಿಂದ 7 ವಿಡಿಯೋಗಳನ್ನು ಮಾಡಿಬಿಟ್ಟಿದ್ವಿ. ನಿಮಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂದು ನಾವು ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ಟಾಪಿಕ್ ವೈಸ್ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಂದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ, ನಾವು ಇವತ್ತು ಏನು ಮಾಡಿಬಿಟ್ಟಿವಪ್ಪ ಅಂದರೆ ಸುತ್ತಳತೆ ಪಾಠದ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ನಪ್ಪ ಅಂತಂದರೆ ಆ ಪಾಠದಲ್ಲಿ ಎಕ್ಸಾಮ್ನಲ್ಲಿ ನಿಮ್ಗೆ ಯಾವ ಲೆಕ್ಕ ಕೇಳಿದ್ರೂ ಕೂಡ ಆ ಲೆಕ್ಕಗಳನ್ನು ನೀವು ಮಾಡ್ಬೋದು. ಹಾಗಾಗಿ ಟಾಪಿಕ್ ವೈಸ್ ನಿಮಗೆ ನಾವು ಹಿಡಿಕೆ ಅಂತ ಹೋಗ್ತೀವಿ ಅಂತಂದು ನೋಡಿರಿ. ನೋಡಿರಿ, ನಾನು ನಿಮ್ಗೆ ಫಸ್ಟ್ ಏನು ಹೇಳ್ತೀನಪ್ಪ ಅಂದರೆ ನೋಡಿರಿ, ಆಯತದ ಸುತ್ತಳತೆದಲ್ಲಿ ಬರೋದು 2 ಬರ್ತಾವೆ. ಯಾವ್ಯಾವ ಬರ್ತಾವಪ್ಪ ಅಂದರೆ ನಿಮ್ಮ 5ನೇ ಕ್ಲಾಸಿಗೆ ಚೌಕದ ಸುತ್ತಳತೆ ಮತ್ತು ಆಯತದ ಸುತ್ತಳತೆ. ಮೊರಾರ್ಜಿಗೆ ಎಷ್ಟು ಬೇಕು ಅಷ್ಟೇನು ನಾನು ನಿಮ್ಗೆ ಹೇಳಿಕೆ ಅಂತ ಹೋಗ್ತೀನಿ. ಆಯತದ ಸುತ್ತಳತೆ ನೋಡಿರಿ, ಆಯತದ ಸುತ್ತಳತೆ ಅಂದ್ರೆ ಆಯತವು 2 ಉದ್ದ ಮತ್ತು 2 ಅಗಲಗಳನ್ನು ಹೊಂದಿರುತ್ತದೆ. ಅದರಿಂದ ಅದರ 4 ಬದಿಗಳ ಮೊತ್ತವೇ ಸುತ್ತಳತೆ ಆಗಿರ್ತೈತಿ ಅಂತಂದು ನೋಡ್ರಿ. ಏನು ಹೇಳ್ತಪ್ಪ ಅಂದರೆ ಇದು ಆಯತ ಏನಾಗಿರ್ತಪ್ಪ ಅಂತಂದರೆ ಆಯತ ಏನಾಗಿರ್ತಪ್ಪ 4 ಬದಿಗಳನ್ನು ಹೊಂದಿರ್ತೈತೆ. ಅದು ನೋಡ್ರಿ, ಆಯತ ಏನಾಗಿರ್ತಪ್ಪ ಅಂದರೆ ಆಯತವು 2 ಉದ್ದ 2 ಅಗಲಗಳನ್ನು ಹೊಂದಿರ್ತೈತಿ. ಆ 2 ಉದ್ದ 2 ಅಗಲವನ್ನು ಕೂಡಿಸಿಕೊಂಡಾಗ ನಮಗೆ ಏನು ಸಿಗುತ್ತಪ್ಪ ಅಂದರೆ ಆಯತದ ಸುತ್ತಳತೆ ಸಿಗ್ತೈತಿ ಅಂತ. ಅಂದರೆ ಇದನ್ನು ಈ 4 ಬಾವುಗಳನ್ನು ನಮಗೆ ಕೂಡಿಸಿಕೊಂಡಾಗ ನಮಗೆ ಏನು ಸಿಗುತ್ತಪ್ಪ ಅಂದರೆ ಆಯತದ ಸುತ್ತಳತೆ ಸಿಗ್ತೈತಿ ಅಂತಂದು. ಅದರ ಸೂತ್ರ ಏನಪ್ಪ ಅಂದರೆ ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ. ಅದು ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಇದು ನಮಗೆ ಸೂತ್ರ. ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಬೇಕು. ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಪ್ರಶ್ನೆ ಕೊಟ್ಟಾಗ ಈ ಸೂತ್ರವನ್ನು ಹಾಕಿಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗ್ತೈತಿ. ಈಗ ನೋಡ್ರಿ, ಈ ಆಯತದ ಸುತ್ತಳತೆ ಅಂದರೆ ಏನಪ್ಪ ಅಂದರೆ 4 ಬಾವುಗಳ ಮೊತ್ತವನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಆಯತದ ಸುತ್ತಳತೆ ಅಂತ ಕರಿತೀವಿ. 4 ಬಾವುಗಳ ಮೊತ್ತವನ್ನು ನಾವೇನಂತ ಕರಿತೀವಿ? ಆಯತದ ಸುತ್ತಳತೆ. ಈ ಸುತ್ತಳತೆದಾಗ ನೋಡ್ರಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಉದಾಹರಣೆಯನ್ನು ನೋಡಮ್ರಿ. ಉದಾಹರಣೆ ನೋಡ್ರಿ, ಉದಾಹರಣೆಯಲ್ಲಿ ಏನು ಕೊಟ್ಟಾನಪ್ಪ ನೋಡ್ರಿ. ಆ ಉದಾಹರಣೆಯಲ್ಲಿ ನೋಡ್ರಿ, ಒಂದು ಆಯತದ ಉದ್ದ 10 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇದ್ದರೆ ಆಯತದ ಸುತ್ತಳತೆ ಎಷ್ಟು ಅಂತಂದು. ಮೊರಾರ್ಜಿ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರ್ತಾವೆ. ಓಕೆ, ಮುಂದುವರೆದು ಇನ್ನೊಂದು ರೀತಿಯೂ ಕೂಡ ಬರ್ಬೋದು. ಅದು ಮಾಡ್ಕೊಂತ ಹೋಗಮ್ರಿ. ಒಂದು ಆಯತದ ಉದ್ದ 10 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇದ್ದರೆ ಆಯತದ ಸುತ್ತಳತೆ ಎಷ್ಟು ಅಂತ ಪ್ರಶ್ನೆ ಕೇಳ್ಯಾರ. ಇದು ಮಾಡ್ಕೊಂತ ಹೋಗ್ರಿ. ನೋಡ್ರಿ, ಏನಾಗೈತಪ್ಪ ಅಂತಂದರೆ ಉದ್ದ = 10 ಸೆಂಟಿಮೀಟರ್. ಉದ್ದ = 10 ಸೆಂಟಿಮೀಟರ್. ಅಗಲ = 5 ಸೆಂಟಿಮೀಟರ್. ಇವು ನಮಗೇನಪ್ಪ ಅಂದರೆ ಪ್ರಶ್ನೆಯಲ್ಲಿ ನೀಡಿರುವ ಮಾಹಿತಿ. ಇದು ಏನಪ್ಪ ಅಂದರೆ ಪ್ರಶ್ನೆಯಲ್ಲಿ ನೀಡಿರುವ ಮಾಹಿತಿ ಆಗ್ತೈತಿ. ಈಗ ಅವ್ರು ಏನು ಕೇಳ್ಯಾರಪ್ಪ ಅಂದರೆ ಆಯತದ ಸುತ್ತಳತೆ ಕೇಳ್ಯಾರ. ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಸೂತ್ರ ನಮಗೆ ಇದು, ನೀವು ಬಾಯ್ಪಾಟ್ ಮಾಡಲೇಬೇಕು ಈ ಸೂತ್ರವನ್ನು. ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತಂದು ನೋಡ್ರಿ. 2ಕ್ಕೆ 2 ಉದ್ದ ಎಷ್ಟೈತಪ್ಪ ಅಂದರೆ 10 ಐತಿ, ಪ್ಲಸ್ ಅಗಲ ಎಷ್ಟೈತಪ್ಪ ಅಂದರೆ 5 ಐತಿ. ಓಕೆ, ಮೊದಲಾವೆ ನೋಡ್ರಿ, ಉದ್ದ ಕೊಟ್ಟನ ಉದ್ದ ಹಾಕ್ಯಂಡ್ವಿ, ಅಗಲ ಕೊಟ್ಟಾರ ಅಗಲ ಹಾಕ್ಯಂಡ್ವಿ. ಈಗ ಉದ್ದ ಮತ್ತು ಅಗಲವನ್ನು ಕೂಡಿಸ್ಕೊಂತೀವಿ. 8 ನೋಡ್ರಿ, ಬ್ರಾಕೆಟ್ ಇತ್ತಪ್ಪ ಅಂದರೆ ನಾವು ಈ ಸಂಖ್ಯೆಗಳಿಂದ ಗುಣಾಕಾರ ಮಾಡ್ರಿ ಅಂತಂದು ಹೇಳ್ತೈತಿ. ಹಾಗಾಗಿ ನಾವು ಬ್ರಾಕೆಟ್ ಇದ್ದಲ್ಲಿ ಗುಣಾಕಾರ ಚಿಹ್ನೆ ಹಾಕ್ಯಂತೀನಿ. 10 + 5 15. 15ಕ್ಕೆ 15. 15 2 30 ಸೆಂಟಿಮೀಟರ್. 10 + 5 15. 15 2 30 ಸೆಂಟಿಮೀಟರ್. ಓಕೆ, ಇನ್ನೊಂದು ರೀತಿಯಾಗೂ ಮಾಡ್ಬೋದು ಸರ್. ನಮ್ಮ ಸೂತ್ರ ಎಕ್ಸಾಮಲ್ಲಿ ಸೂತ್ರವನ್ನು ನಾವು ಮರೆತು ಬಿಟ್ಟಿವಿ ಸರ.
ಹೆಂಗೆ ಮಾಡ್ಬೇಕ್ರಿ ಅಂತಂದ್ರಾಗ ನೋಡ್ರಿ 10ನ್ನು 2 ಸಲ ಕೂಡಿಸಬೇಕು, 5ನ್ನು 2 ಸಲ ಕೂಡಿಸ್ಕೋಬೇಕು. 10ನ್ನು ಉದ್ದವನ್ನು 2 ಸಲ ಕೂಡಿಸ್ಬೇಕು, ಅಗಲವನ್ನು 2 ಸಲ ಕೂಡಿಸ್ಬೇಕು. ಯಾಕಪ್ಪ ಅಂತಂದರೆ ನಿಮಗೆ ಮೇಲೆ ನಾನು ಹೇಳಿಕೆಯನ್ನು ನೀಡಿದೆ, ಇದಕ್ಕಿಂತ ಮುಂಚೆಗೆ ಹೇಳಿಕೆಯನ್ನು ತಿಳಿಸಿದಾಗ ಅದೇ ರೀತಿ ಮಾಡ್ಕೋಬೇಕು. 10 + 10 20, 5 + 5 10 ಎಷ್ಟಾತಪ್ಪ 30. ನೋಡ್ರಿ ಇದು ಮತ್ತು ಇದು ಉತ್ತರ ಸೇಮ್ ಬರ್ತೈತಿ. ಇಲ್ಲಿ ನಾವು ಯಾವುದೇ ರೀತಿ ಸೂತ್ರವನ್ನು ಬಳಸಿಲ್ಲ, ಇಲ್ಲಿ ಏನು ಮಾಡಿವಪ್ಪ ಸೂತ್ರವನ್ನು ಬಳಸ್ತೀವಿ. ಓಕೆ, ನಿಖರತೆ ಇಲ್ಲಿ ಸೂತ್ರವನ್ನು ಬಳಸಿಕೊಂಡು ಸೂತ್ರದ ಮೇಲೆ ಲೆಕ್ಕ ಏನು ಹಾಕ್ಯಾರ ಅದನ್ನು ಹಾಕಿ. ಇಲ್ಲಿ ಏನು ಮಾಡಿವಪ್ಪ ಅಂದರೆ ಉದ್ದವನ್ನು 2 ಸಲ ಕೂಡಿಸ್ಕೊಂಡಿವಿ, ಅಗಲವನ್ನು 2 ಸಲ ಕೂಡಿಸ್ಕೊಂಡು ಅದರ ಉತ್ತರವನ್ನು ನಾವು ಕಂಡುಕೊಂಡೀವಿ ಅಂತಂದು. ಇದು ನಿಮಗೇನಪ್ಪ ಅಂದರೆ ಸುತ್ತಳತೆಗೆ ಸಂಬಂಧಪಟ್ಟ ಒಂದು ಲೆಕ್ಕ ಆಗೈತಿ. ಅರ್ಥ ಆಯ್ತಲ್ಲ? ಇದೇ ರೀತಿ ನೀವು ಈ ರೀತಿ ಲೆಕ್ಕಗಳನ್ನು ತಿಳ್ಕೊತ ಹೋಗ್ಬೇಕು. ಒಂದು ಪಾಠದ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ ನಂತರ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಎಕ್ಸಾಮಲ್ಲಿ ನೀವು ಪರ್ಫೆಕ್ಟಾಗಿ ಲೆಕ್ಕವನ್ನು ಮಾಡ್ಬೋದು. ಪ್ರತಿ ವರ್ಷ ಕೇಳಕತ್ತಾನೆ ಈ ಲೆಕ್ಕ, ಸುತ್ತಳತೆ ವಿಸ್ತೀರ್ಣ ಮೇಲೆ ಒಂದು ಲೆಕ್ಕ ಇರ್ತೈತಿ. ಎಸ್, ನೆಕ್ಸ್ಟ್ ಇದಾದ ನಂತರ 2ನೇ ಪ್ರಶ್ನೆ ನೋಡ್ರಿ. ಇದು ಅರ್ಥ ಆಯ್ತಲ್ಲ ನಿಮಗೆ? ನೋಡ್ರಿ ಈ ಸುತ್ತಳತೆ ಮುಗಿದ ಮೇಲೆ ಏನಪ್ಪಾ ಅಂತಂದ್ರೆ ಚೌಕದ ಸುತ್ತಳತೆ. ನೀವೇನು ಮಾಡ್ಬೇಕಪ್ಪ ಅಂದರೆ ನಮ್ಮ ಚಾನಲ್ನಿಂದ ನಿಮಗೆ ಅತಿ ಹೆಚ್ಚು ವಿಡಿಯೋಗಳು ಬರಬೇಕಪ್ಪ ಅಂದರೆ, ಜಲ್ದಿ ನಾವು ಹಾಕಿದ ಕೂಡಲೇ ನಿಮಗೆ ವಿಡಿಯೋಗಳು ನಿಮ್ಗೆ ತಲುಪಬೇಕಪ್ಪ ಅಂದರೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಹಂಗೆ ಬೆಲ್ ಬಟನನ್ನು ಒತ್ತಬೇಕು. ಅವಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ನಾವು ಯಾವಾಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ನಿಮಗೆ ಮೆಸೇಜ್ ಬಂದುಬಿಡ್ತೈತಿ. ನೀವು ಅವಾಗ ಏನು ಮಾಡ್ಬೋದು, ತಕ್ಷಣ ಕೂಡ ನೀವು ನೋಡ್ಕೊಂತ ಹೋಗ್ಬೋದು ಅಂತಂದು. ಎಸ್, ನೋಡಿರಿ ಚೌಕದ ಸುತ್ತಳತೆ. ನಾವು ಆಯತದ ಸುತ್ತಳತೆ ನೋಡಿದ್ವಿ, ಈಗ ಚೌಕದ ಸುತ್ತಳತೆ ನೋಡ್ಕೊಂತ ಹೋಗಮ್ರಿ. ಚೌಕದ 4 ಬಾಹುಗಳು ಸಮನಾಗಿರುತ್ತವೆ. ಆದ್ದರಿಂದ 4 ಬಾಹುಗಳನ್ನು ಕೂಡಿಸಿದರೆ ಸುತ್ತಳತೆ ಸಿಗುತ್ತದೆ. ನೋಡ್ರಿ ಚೌಕಕ್ಕೆ ನೋಡ್ರಿ, ಈ ಬಾಹು ಸಮ, ಈ ಬಾಹು ಸಮ, ಈ ಬಾಹು ಸಮ, ಈ ಬಾಹು ಸಮ. ಅದಕ್ಕೆ ಇದನ್ನ ಏನಂತ ಕರಿತೀವಪ್ಪ ಅಂದರೆ ನಾವು ಚೌಕ ಅಂತ ಕರಿತೀವಿ. ಈ ರೀತಿ ಇರುತ್ತೆ ಆಕೃತಿಯಾಗ ಚೌಕ. ಇದೇನಪ್ಪ ಅಂದರೆ ಚೌಕ. ಇದೇನಾಗತ್ತಪ್ಪ ಚೌಕ ಆಗ್ತದೆ ನೋಡ್ರಿ, ಹೌದಲ್ಲಪ್ಪ ಚೌಕ. ಈ ರೀತಿ ಆಯತ ಯಾವಾಗತ್ತಪ್ಪ ಅಂತಂದರೆ ಈ ರೀತಿ ಇದ್ದಿರುತ್ತಾ, ಇದು ಆಯತಾಕಾರ ಇರ್ತದೆ ನೋಡ್ರಿ, ಇದಕ್ಕೆ ಆಯ್ತ, ಇದು ಚೌಕ. ಇಲ್ಲಿ ಉದ್ದ ಅಗಲದಿಂದ ಒಳಗೊಂಡಿರ್ತೈತಿ. ಇಲ್ಲಿ ಬಾಹುಗಳಿಂದ ಎಲ್ಲ ಬಾಹುಗಳು ಸಮ ಇರೋದ್ರಿಂದ ಇದು ನಾವು ಚೌಕ ಅಂತ ಕರಿತೀವಿ. ಆದ್ದರಿಂದ 4 ಬಾಹುಗಳನ್ನು ಕೂಡಿಸಿದರೆ ಸುತ್ತಳತೆ ಸಿಗುತ್ತದೆ. ನೋಡ್ರಿ ಈ ಬಾವನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು. ಇದನ್ನು ಕೂಡಿಸಿದಾಗ ನಮಗೇನಾಗುತ್ತಪ್ಪ ಅಂದರೆ ಚೌಕದ ಸುತ್ತಳತೆ ಸಿಗ್ತೈತಿ ಅಂತ. ನಾವೇನು ಮಾಡಿಬಿಡ್ತೀವಪ್ಪ ಅಂತಂದರೆ 2 2 2 2 ಈ ರೀತಿ ಕೊಟ್ಟರೆ ಕೂಡಿಸ್ಕೋಬೋದು. 2 + 2 4, 4 + 2 6, 6 + 2 8 ಈ ರೀತಿ ಕೊಟ್ಟರೆ ಕೂಡಿಸ್ಕೊಂತೀವಿ. ಒಂದೊಂದು ಲೆಕ್ಕದಾಗ ಏನು ಮಾಡ್ತಾವಪ್ಪ ಅಂತಂದರೆ, ನೀವು ಮುಂದಿನ ತರಗತಿಯಲ್ಲಿ ಓದಂಗೆಲ್ಲ ಏನಾಗ್ತಾವೆ, 198 ಮೀಟರ್, 216 ಮೀಟರ್, 300 ಮೀಟರ್, 400 ಮೀಟರ್, 500 ಮೀಟರ್ ಬಂದಾಗ ಲೆಕ್ಕ ಭಾಳ ಸಮಯವನ್ನು ತೆಗೆದುಕೊಳ್ತೈತೆ. ಹಾಗಾಗಿ ಸೂತ್ರದಲ್ಲಿ ಲೆಕ್ಕ ಹಾಕಿ ಮಾಡೋದ್ರಿಂದ ಭಾಳ ಸುಲಭ ಆಗಿಬಿಡ್ತೈತೆ. ನೋಡ್ರಿ ಚೌಕದ ಸುತ್ತಳತೆ = 4 × ಬಾಹು. ಚೌಕದ ಸುತ್ತಳತೆ = 4 × ಬಾಹು, ಅಥವಾ ವರ್ಗದ ಸುತ್ತಳತೆ ಉದ್ದ × 4 ಅಂತಾದರೂ ಕೂಡ ಅನ್ಬೋದು. ನೀವು ಚೌಕದ ಸುತ್ತಳತೆ ಆದರೂ ಕೂಡ ಅನ್ಬೋದು, ವರ್ಗದ ಸುತ್ತಳತೆ ಕೂಡ ಆದರೂ ಅನ್ಬೋದು, ಎರಡನ್ನೂ ಕೂಡ ಅನ್ಬೋದು. ಈಗ ಚೌಕದ ಸುತ್ತಳತೆಗೆ ಸಂಬಂಧಪಟ್ಟಂತೆ ನಾವು ಒಂದೇನು ಮಾಡಮ್ರಪ್ಪ ಅಂದರೆ ಒಂದು ಉದಾಹರಣೆ ಮೂಲಕ ಲೆಕ್ಕವನ್ನು ಮಾಡಮ್ರಿ. ನೋಡಿ ಉದಾಹರಣೆ ಮೂಲಕ ಲೆಕ್ಕ ಏನೈತೆ ನೋಡ್ರಿ. ಉದಾಹರಣೆ ನೋಡ್ರಿ. ಒಂದು ಚೌಕದ ಬಾಹುವಿನ ಅಳತೆ 6 ಸೆಂಟಿಮೀಟರ್ ಇದ್ದರೆ ಚೌಕದ ಸುತ್ತಳತೆ ಎಷ್ಟು? ನೋಡ್ರಿ ಚೌಕದ ಬಾಹು ಎಷ್ಟು ಕೊಟ್ಟಾನಪ್ಪ ಅಂದರೆ 6 ಸೆಂಟಿಮೀಟರ್ ಕೊಟ್ಟಾನ. ಚೌಕದ ಬಾಹು ಎಷ್ಟು ಮಾಡ್ಯಾನಪ್ಪ 6 ಸೆಂಟಿಮೀಟರ್ ಕೊಟ್ಟಾನ. ಇತ್ತಪ್ಪ ಅಂದರೆ ಚೌಕದ ಸುತ್ತಳತೆ ಎಷ್ಟು ಅಂತಂದು. ಎಸ್ ನೋಡಿ, ಬಾಹು = 6 ಸೆಂಟಿಮೀಟರ್. ಬಾಹು = 6 ಸೆಂಟಿಮೀಟರ್. ಈಗ ಇದ್ರಿಟ್ಕೊಂಡು ನಾವು ಏನು ಮಾಡ್ತೀವಿ ನೋಡ್ರಿ, ಚೌಕದ ಸುತ್ತಳತೆ = 4 × ಬಾಹು ಅಂತಂದು. 4 × ಬಾಹು. ನೋಡ್ರಿ 4ಕ್ಕೆ 4 ಬಾಹು ಎಷ್ಟು ಕೊಟ್ಟನಪ್ಪ 6 ಕೊಟ್ಟಾನ. 6 × 6 6 × 12 6 × 3 18 6 × 4 24 ಸೆಂಟಿಮೀಟರ್ ಅಂತಂದು. ಅರ್ಥ ಆಯ್ತಾ? ನೋಡ್ರಿ ಏನಾಗುತ್ತಪ್ಪ ಅಂದ್ರೆ ಇದು ಚೌಕದ
ಸುತ್ತಳತೆ ಸೂತ್ರದಲ್ಲಿ ಹಾಕ್ಕೊಂಡು ಮಾಡ್ಬೋದು. ಸೂತ್ರ ಬ್ಯಾಡ್ರಿ ಸರ್ ನಮಗಂತಂದ್ರೆ ಈ ರೀತಿ 4 ಸಲ ಕೂಡಿಸ್ಬೇಕು. ಸೂತ್ರನ ನೆನಪಿಟ್ಕೊಳೋದು ಭಾಳ ಕಷ್ಟ ಆಗುತ್ತೆ ಸರ್, ಪರೀಕ್ಷೆ ನೋಡ್ರಿ ಭಾಳ ಸಮೀಪದವು ಸೂತ್ರ ಇಲ್ಲಿ ನಾನು ಗಂಟಪಾಠ ಮಾಡಲಿ ಅನ್ನೋರಿದ್ರೆ ಈ ರೀತಿ ಕೊಟ್ಟಿರೋ ಬಾವುವನ್ನು 4 ಸಲ ಕೂಡಿಸ್ಕೋಬೇಕು. ಆ್ಯಕ್ಚುಲಿ ಈ ವಿಧಾನವನ್ನು ನೀವು ಮಾಡೋಕ್ಕೆ ಹೋಗ್ಬಾರ್ದು. ಸೂತ್ರವನ್ನು ಗಂಟಪಾಠ ಮಾಡ್ಕೊಂಡು ಇದೇ ರೀತಿ ಮಾಡ್ಕೋಬೇಕು. ಯಾವುದು ಇನ್ನೊಂದು ನೆನಪಿಟ್ಕೊಂಡಿರಿ, ನೀವು ಯಾವುದೇ ರೀತಿ ಸೂತ್ರಗಳನ್ನು ಗಂಟಪಾಠ ಮಾಡೋಕ್ಕೆ ಹೋಗ್ಬಾರ್ದು. ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು. ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಸೂತ್ರಗಳು ತನ್ನ ಪಾಡಿಗೆ ತಾನು ನೆನಪಿಗೆ ಉಳ್ಕೊಂತ ಹೋಗ್ತಾವೆ. ಹಾಗಾಗಿ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಪುಸ್ತಕಗಳು ಸಿಗ್ತಾವು. NCERT ನಿಮ್ಮ ಸ್ಕೂಲಲ್ಲಿ ಕೊಡೋ ಪುಸ್ತಕದಲ್ಲಿ ಇರೋ ಪ್ರಶ್ನೆಗಳನ್ನೇ ಕೇಳ್ತಾನೆ, ಬೇರೆ ಯಾವುದೇ ರೀತಿ ಕೇಳಲ್ಲ. ಅಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಅನುಕೂಲ ಆಗ್ತಾವೆ. ನೋಡಿರಿ, 6 + 6 12, 6 6 12, 12 6 18, 18 6 24 ಸೆಂಟಿಮೀಟರ್. ಕರೆಕ್ಟ್ ಆಯ್ತು ನೋಡ್ರಿ, ಹೌದಿಲ್ಲಪ್ಪ? ಎಸ್, 24 ಸೆಂಟಿಮೀಟರ್ ಆಯಿತು. ಒಂದು ನಾವೇ ಮಾಡಿದೆವಪ್ಪ ಅಂದರೆ ಚೌಕದ ಸುತ್ತಳತೆ ಅಂದರೆ ಏನಂತ ನೋಡ್ಕೊಂಡ್ವಿ, ಆಯ್ತದ ಸುತ್ತಳತೆ ಅಂದರೆ ನೋಡ್ಕೊಂಡ್ವಿ, ಸೂತ್ರ ನೋಡ್ಕೊಂಡ್ವಿ. ಅವೆರಡು ಸೂತ್ರ ಆದಮೇಲೆ ಅವಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಉದಾಹರಣೆಯನ್ನು ನೋಡ್ಕೊಂಡ್ವಿ. ಈಗ ಅದೇ ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನ ನೋಡ್ಕೊಂತ ಹೋಗಂಬ್ರಿ. ನೋಡ್ರಿ, ಪರೀಕ್ಷೆಗೆ ಕೇಳಬಹುದಾದ ಲೆಕ್ಕಗಳಿಂದ ಈ ರೀತಿ ಕೇಳ್ತಾರೆ. ನೋಡ್ರಿ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್. ನೋಡ್ರಿ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಅದರ ಅಂದರೆ ಯಾವುದಪ್ಪ? ಆಯತದ ಸುತ್ತಳತೆ ಎಷ್ಟು ಅಂತ ಪ್ರಶ್ನೆ ಕೇಳ್ಯಾರ. ಅದ್ರ ಮೇಲೆ ನೋಡ್ರಿ ಏನು ಮಾಡ್ತೀವಪ್ಪ ಅಂದರೆ ನಾವು ಫಸ್ಟು ಉದ್ದ = 6 ಮೀಟರ್, ಅಗಲ = 4 ಮೀಟರ್. ಪ್ರಶ್ನೆಯಲ್ಲಿ ಏನನ್ನ ಕೊಟ್ಟಾರೆ ಅದನ್ನೇ ಬರ್ಕೊಂಡಿ ನಾನು, ಹೌದಿಲ್ಲ? ಉದ್ದ 6 ಮೀಟರ್, ಅಗಲ 4 ಮೀಟರ್. ಈಗ ಸೂತ್ರ ಹಾಕ್ಯಾನಂಬ್ರಿ. ನೋಡ್ರಿ, ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ. ಆಯತದ ಸುತ್ತಳತೆ = 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಆಗ್ತೈತಿ. ಓಕೆ, 2ಕ್ಕೆ 2, ಉದ್ದ ಎಷ್ಟೈತಪ್ಪ ಅಂದರೆ 6 ಪ್ಲಸ್ ಅಗಲ ಎಷ್ಟೈತಪ್ಪ ಅಂದರೆ 4. ಅವಾಗೇನಾಗುತ್ತೆ ನೋಡಿ, 2ಕ್ಕೆ 2 ಇಂಟುಗೆ ಇಂಟು. ಸರಿ, ಇಂಟು ಎದಕ್ಕೆ ಆಗ್ತಿರ್ ಸರ್? ಸೂತ್ರದಲ್ಲಿ ಕೂಡ ಯಾವುದೇ ರೀತಿ ಇಂಟು ಇಲ್ಲ. ಬ್ರಾಕೆಟ್ ಆವರಣಗಳು ಬಂದಾಗ ಇಲ್ಲಿ ಯಾವ ಚಿಹ್ನೆ ಉತ್ಪತ್ತಿ ಆಗುತ್ತಪ್ಪ ಅಂದರೆ ಇಂಟುನೇ ಉತ್ಪತ್ತಿ ಆಗ್ತದೆ. ಓಕೆ, ಇದು ಏನನ್ನ ಸೂಚಿಸುತ್ತಪ್ಪ ಅಂದರೆ ಈ ಸಂಖ್ಯೆ ಇಟ್ಟುಕೊಂಡು ಇವನ್ನ ಗುಣಾಕಾರ ಮಾಡ್ರಿ ಅಂತಂದು ಆಗ್ತೈತಿ. 6 + 4 ಎಷ್ಟು? 10. 6 4 10, 2 10 20 ಸೆಂಟಿಮೀಟರ್. ಎಸ್, ನೋಡ್ರಿ, ಅರ್ಥ ಆಯ್ತಾ? ಇದನ್ನು ನೀವೇನು ಮಾಡ್ಬೇಕಪ್ಪ ಅಂದರೆ ನೀಟಾಗಿ ಚೆಂದಾಗಿ ಬರ್ಕೋಬೇಕು. ಇದನ್ನು ವಿಡಿಯೋವನ್ನು ನಿಂದಿರಿಸಿ ನೀಟಾಗಿ ಚೆಂದಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನೀವೇ ಏನು ಮಾಡಬೇಕಪ್ಪ ಅಂತಂದರೆ ಇದೇ ಪ್ರಶ್ನೆನ ಇಲ್ಲಿರೋ ಅಂಕಿಯನ್ನು ಚೇಂಜ್ ಮಾಡ್ಕೋಬೇಕು. 6 ಇದ್ದಲ್ಲಿ 8 ಹಾಕಬೇಕು, 4 ಇದ್ದಲ್ಲಿ 12 ಹಾಕಬೇಕು. ಇಂಥ ಒಂದು 10 ಲೆಕ್ಕ ಪ್ರಾಕ್ಟೀಸ್ ಮಾಡಬೇಕು. ನೀವೇ ತಗೋಬೇಕು ಪ್ರಶ್ನೆಯನ್ನು. ಅದೇ ರೀತಿ 6 ಇರ್ತಾವಲ್ಲ 4, 4 ಇದ್ದಲ್ಲಿ 8, 8 ಇದ್ದಲ್ಲಿ 10, ಈ ರೀತಿ ಪ್ರಶ್ನೆ ಹಾಕ್ಕೊಂಡು ಮಾಡೋದ್ರಿಂದ ನಿಮ್ಗೇನಾಗುತ್ತಪ್ಪ ಅಂದರೆ ಲೆಕ್ಕಗಳು ಆದಷ್ಟು ರೂಢಿ ಆಗ್ತಾವೆ. ಪರೀಕ್ಷೆಯಲ್ಲಿಯೂ ಕೂಡ ಅನುಕೂಲಕಾರಿ ಆಗ್ತಾವೆ. ಎಸ್, ನೋಡಿರಿ, ನಾವು ನಿಮಗೆ ಇದರಿಂದ ಎಲ್ಲ ತಿಳಿಸಿರೋ ವಿಡಿಯೋ ಏನು ಮಾಡಿವಪ್ಪ ಅಂದರೆ ಒಂದರಲ್ಲಿ ತ್ರಿಜ್ಯಗಳ ವೃತ್ತದ ಬಗ್ಗೆ ಹೇಳೀವಿ, ಉಪಕರಣಗಳ ಬಗ್ಗೆ ಹೇಳಿವಿ, ಸ್ಕೇಲು, ಜಾಮಿಟ್ರಿ ಬಾಕ್ಸ್. ಅದಾದ ನಂತರ ಮತ್ತೆ ಒಳ್ಳೆ ಏನು ಮಾಡಿವಪ್ಪ ಅಂತಂದರೆ ಒಂದೊಂದ್ರ ಬಗ್ಗೆ, ಜಾಮಿಟ್ರಿ ಬಾಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಬಿಟ್ಟು ನಿಮಗೆ ನೀವು ಆ ಕಾನ್ಸೆಪ್ಟನ್ನು ಪ್ರತಿದಿನ ರಿವಿಷನ್ ಹಾಕ್ಯಂತ ಹೋಗ್ಬೇಕು. ಆ ಕಾನ್ಸೆಪ್ಟನ್ನು ಪ್ರತಿದಿನ ರಿವಿಷನ್ ಹಾಕ್ಯಂತ ಓದಂಗೆಲ್ಲ ನಿಮಗೇನಾಗ್ತಾವಪ್ಪ ಅಂದರೆ ಪರೀಕ್ಷೆಯಲ್ಲಿ ಅತಿ ಸುಲಭವಾಗಿ ಅರ್ಥ ಆಗ್ತಾವು ಅಂತಂದು. ನೆಕ್ಸ್ಟ್ ಉದಾಹರಣೆ ಲೆಕ್ಕ ನೋಡ್ರಿ. ಆಯತಾಕಾರದ ಹೊಲದ ಉದ್ದ 150 ಮೀಟರ್ ಮತ್ತು ಅಗಲವು 120 ಮೀಟರ್. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು ಅಂತ. ಹೊಲದ ಸುತ್ತಳತೆ ಎಷ್ಟು ನೋಡ್ರಿ, ಉದ್ದ ಕೊಟ್ಟಾರ. ಉದ್ದ = 150 ಮೀಟರ್,
ಅಗಲ ಇಸ್ ಈಕ್ವಲ್ಸ್ ಟು 120 ಮೀಟರ್, ಉದ್ದ 150 ಮೀಟರ್, ಅಗಲ 120 ಮೀಟರ್. ಈಗ ನೋಡ್ರಿ ಆಯತದ ಸುತ್ತಳತೆ ಇಸ್ ಈಕ್ವಲ್ಸ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತಂದು, 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತಂದು. ಯಾವಾಗಲಾದರೂ ಕೇಳಿದ್ರು ಕೂಡ ಸೂತ್ರ ಬರಬೇಕು, ಪರ್ಫೆಕ್ಟ್ನೆಸ್ ಆಗಬೇಕು. ನೀವು ಗಣಿತದಲ್ಲಿ ನಿಮಗೆ ಅತಿ ಹೆಚ್ಚು ಗಣಿತ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಓದುವ ಆಸೆ ಉಟ್ಕೊಂತತಿ, ಇನ್ನು ಒಂದು ಸ್ವಲ್ಪ ಓದಬೇಕು ಮಾಡಬೇಕು ಅನ್ನೋದನ್ನು ಬರ್ತೈತಿ. ನೀವೇನು ಮಾಡಿಬಿಡ್ತೀರಿ, ಬೇರೆ ಸಬ್ಜೆಕ್ಟ್ ಹಿಡ್ಕೊಂಡ್ಬಿಡ್ತೀರಲ್ಲ, ಫಸ್ಟ್ ಒಂದು 4 ಲೆಕ್ಕ ಓದೋ ಇಂಟ್ರೆಸ್ಟ್ ಇರ್ತೈತಲ್ಲ, ಓದಬೇಕಾದ್ರೆ ಬೇರೆ ಸಬ್ಜೆಕ್ಟನ್ನು ಓದಬೇಕು, ಕನ್ನಡ, ಪರಿಸರ, ಇಂಗ್ಲೀಷನ್ನು ಓದಬೇಕು. ಅದಾದ ನಂತರ ಸ್ವಲ್ಪ ಬೋರಾತ ಗಣಿತ ಲೆಕ್ಕ ತೊಗೋಬೇಕು, ಮಾಡಬೇಕು, ಮತ್ತೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ ಮಾಡ್ಬೇಕಂತಂದು, ಅವಾಗೆಲ್ಲ ಕಂಟಿನ್ಯೂ ಓದ್ಕ್ಯಾಂತ ಹೋಗ್ಬೇಕು. ಎಸ್ ನೋಡ್ರಿ, 2ಕ್ಕೆ 2 ಉದ್ದ ಎಷ್ಟೈತಪ್ಪ ಅಂದರೆ 150 ಪ್ಲಸ್ ಅಗಲ ಎಷ್ಟೈತಪ್ಪ ಅಂದರೆ 120. 2 8, ನಾನು ಆಗ ಹೇಳಿದ್ನಲ್ಲ 8 ಯಾಕೆ ಅಂತ ಆಗ ಹೇಳ್ಬಿಟ್ಟಿನಿ ನಾನು. 0 ಪ್ಲಸ್ 0 0, 5 ಪ್ಲಸ್ 2 7, 1 ಪ್ಲಸ್ 1 2, 270. ಮತ್ತು ಈ 270ಅನ್ನು 2ರಿಂದ ಗುಣಾಕಾರ ಮಾಡಬೇಕು ನಾವು. ಓಕೆ, 2ರಿಂದ ಗುಣಾಕಾರ ಮಾಡಬೇಕಾದಾಗ ನೋಡ್ರಿ 0 ಪ್ಲಸ್ 2 0, ಹೌದಾ, 2 ಪ್ಲಸ್ 0 0. ಯಾವುದಾದರೂ ಒಂದು ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡಿದಾಗ ಬರುವ ಉತ್ತರವು ಕೂಡ 0 ಆಗಿರ್ತತಿ ಅಂತಂದು. ಒಂದು ಎಕ್ಸಾಮಲ್ಲಿ ಕೇಳ್ತಾನೆ, ಮೊರಾರ್ಜಿ ಎಕ್ಸಾಮಲ್ಲಿ 30 × 0 ಇಸ್ ಈಕ್ವಲ್ಸ್ ಟು 0 ಅಂತಂದು. ಹಿಂಗೆ 30 ಇಂಟು ಚೌಕ ಇಸ್ ಈಕ್ವಲ್ಸ್ ಟು 0 ಅಂದರೆ ಚೌಕ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಯಾವುದಪ್ಪ ಅಂದರೆ 0. ಅಂದರೆ ಈ ರೀತಿ ಅದು ಇರ್ಬೇಡ್ರಿ, ಆ ಕಾನ್ಸೆಪ್ಟ್ ಮತ್ತೆ ಇದರಲ್ಲಿ ಗೊಂದಲ ಆಗ್ತೈತಿ. 7 2 14, 7 2 14, 4ಕ್ಕೆ 4 ಕೈಲ ಬಂತು 1. 7 2 14, 4ಕ್ಕೆ 4, 4ಕ್ಕೆ 4 ಕೈಲ ಬಂತು 1. 2 2 4, 4 1 5, 540 ಮೀಟರ್ ಅಂತಂದು. ನೋಡ್ರಿ, ಇದರ ಉತ್ತರ ಏನಪ್ಪ ಅಂತಂದರೆ 540 ಮೀಟರ್ ಉತ್ತರ ಆಗ್ತೈತಿ ಅಂತಂದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆಯತಾಕಾರಕ್ಕೆ ಸಂಬಂಧಪಟ್ಟಿರೋ. ಇದನ್ನಕ್ಕೆ ನೀವು ವಿಡಿಯೋವನ್ನು ನಿಂದಿರಿಸಿ ಈ ಲೆಕ್ಕವನ್ನು ಸಂಪೂರ್ಣವಾಗಿ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ಆಯತಾಕಾರದ ತೋಟದ ಉದ್ದ 60 ಮೀಟರ್ ಮತ್ತು ಅಗಲವು 40 ಮೀಟರ್. ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ನೋಡ್ರಿ. ತೋಟದ ಸುತ್ತಳತೆ ಎಷ್ಟು? ಈ ತೋಟದ ಸುತ್ತ ಮುಳ್ಳಿನ ತಂತಿ ಬೇಲಿಯನ್ನು 5 ಸುತ್ತು ಬೇಕಾಗಿದೆ. ಹಾಗಾದರೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದವೆಷ್ಟು ಅಂತ. ಈ ರೀತಿ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಅಂತ. ಓಕೆ, ಎಸ್, ಏನಿಲ್ಲ, ನಿಮ್ಮ ಸುತ್ತಳತೆ ಪಾಠದಲ್ಲಿ ನಿಮಗೆ 1 ಮಾರ್ಕ್ಸ್ ಬೇಕಪ್ಪ ಅಂದರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಬೇಕು ನೀವು. 1 ಮಾರ್ಕ್ಸ್ ಬಂದೇ ಬರ್ತೈತಿ. ವೃತ್ತದ ಬಗ್ಗೆ ನಿಮಗೆ ಕಂಪ್ಲೀಟ್ ಬೇಕಾ? ವೃತ್ತದ ಬಗ್ಗೆ ಕಂಪ್ಲೀಟಾಗಿ ಒಂದು ನೋಡ್ಕೊಂಬಿಟ್ರೆ 1 ಮಾರ್ಕ್ಸ್ ಕಂಪಲ್ಸರಿ ಬರ್ತೈತಿ. ಕೋನಗಳ ಬಗ್ಗೆಯೂ ಕೂಡ 1 ಮಾರ್ಕ್ಸ್ ಕಂಪಲ್ಸರಿ ಬರ್ತವೆ. ಒಂದೊಂದು ವಿಡಿಯೋವನ್ನು ನೋಡಿರಿ 1 ಮಾರ್ಕ್ಸ್ ಕಂಪಲ್ಸರಿ ಬರ್ತವೆ ನಿಮಗೆ. ಎಸ್, ನೋಡಿರಿ, ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಉದ್ದ ಆಗಲ್ಲ ಬರ್ಕೋನಲ್ಲ, ಡೈರೆಕ್ಟ್ ಸೂತ್ರ ಆಗಿಬಿಡ್ತೀನಿ. ನೋಡ್ರಿ, ಇಲ್ಲಿ ಬರ್ಕೊಂಬಿಡಮ್ ನೋಡ್ರಿ ಸುಮ್ಮನೆ. ಉದ್ದ 60 ಮೀಟರ್, ಉದ್ದ 60 ಮೀಟರ್, ಅಗಲ 40 ಮೀಟರ್. ಓಕೆ, ಹೀಗೆ ಮಾಡ್ರಪ್ಪ ಅಂದರೆ ಆಯತ ಸುತ್ತಳತೆ ಕಂಡುಕೊಂತೀನಿ ನಾನು. ಆಯತದ ಸುತ್ತಳತೆ ಇಸ್ ಈಕ್ವಲ್ಸ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ. ಅಗಲ ಅಂತಂದು. ನೋಡ್ರಿ, ನಾನೇನು ಮಾಡಿದೆನಪ್ಪ ಅಂದ್ರೆ ಸೂತ್ರವನ್ನು ಬರ್ಕೊಂಡೆ. ಸಿಂಪಲ್. 2ಕ್ಕೆ 2 ಉದ್ದ ಎಷ್ಟು ಕೊಟ್ಟಾರ ನೋಡ್ರಿ? 60 ಪ್ಲಸ್ ಅಗಲ ಎಷ್ಟು ಕೊಟ್ಟಾರ ನೋಡ್ರಿ? 40. ಅವಾಗೇನಾಗುತ್ತಪ್ಪ ಅಂದರೆ 2 ಇಂಟು 60 ಪ್ಲಸ್ 40 100. 60 ಪ್ಲಸ್ 40 100. 0 ಪ್ಲಸ್ 0 0, 6 4 10, 10ಕ್ಕೆ 10, 100 ಬಂತು. 102 200.
102 200 ಮೀಟರ್ ಏನಾಗುತ್ತಪ್ಪ ಅಂದರೆ 200 ನೋಡ್ರಿ 200 ಮೀಟರ್ ಆಯ್ತು. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮಗಿದು? ಇದು ಏನಪ್ಪ ಅಂದರೆ ಈ ತೋಟದ ಸುತ್ತಳತೆ. ಇದು ನಾನು ಕಂಡುಕೊಂಡಿದ್ದು ಏನಪ್ಪ ಅಂದರೆ ತೋಟದ ಅಂದರೆ ಸುತ್ತಳತೆ ಅಂತ. ತೋಟದ ಸುತ್ತಳತೆ ಎಷ್ಟಪ್ಪ? 200 ಮೀಟರ್. ತೋಟದ ಸುತ್ತಳತೆ ಎಷ್ಟಿತ್ತು ನೋಡ್ರಿ? 200 ಮೀಟರ್ ಆಯ್ತು. ಆದರೆ ಈ ಲೆಕ್ಕ ಇಲ್ಲಿಗೆ ಮುಗ್ದಿಲ್ಲ. ಇವ್ರು ಕೇಳಿದ್ದೇನಪ್ಪ ಅಂದರೆ ತೋಟದ ತಂತಿ ಬೇಲಿಯ ಉದ್ದ ಎಷ್ಟು ಅಂತ ಕೇಳಿದ. ತಂತಿ ಬೇಲಿಗೆ ಎಷ್ಟು ಸುತ್ತಾಕ್ತಾರಪ್ಪ? 5 ಸುತ್ತಾಕ್ತಾರಲ್ಲ, ಉದ್ದ ಎಷ್ಟು ಅಂತ ಕೇಳಿದ. ನಾನು ಈಗ ಕಂಡುಕೊಂಡಿದ್ದೇನಪ್ಪ ಅಂದರೆ ತೋಟದ ಸುತ್ತಳತೆ ಅಷ್ಟೇ. ಎಸ್ ನೋಡ್ರಿ, ಈಗ ತಂತಿಯ ಉದ್ದ ಅಂತಂದಾಗ ಏನಾಗುತ್ತೆ ನೋಡ್ರಿ? 200 × 5. ಹೌದಾ? ತಂತಿಯ ಉದ್ದ ಏನಾಗುತ್ತಪ್ಪ? 200 × 5. 5 2 10. 20 20 ಏನಾಗುತ್ತಪ್ಪ ಅಂದರೆ 1000 ಮೀಟರ್ ಏನಾಗುತ್ತಪ್ಪ ಅಂದರೆ ತಂತಿ ನಮಗೆ ಬೇಕಾಗ್ತೈತಿ ಅಂತ. ಅಷ್ಟು ಉದ್ದದ ತಂತಿ ನಮಗೆ ಬೇಕಾಗ್ತೈತಿ ಅಂತಂದು. ಇಂಥ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತೈತಿ. ಇಂಥ ಪ್ರಶ್ನೆಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಹೆಚ್ಚಿನ ಗಮನವನ್ನು ಕೊಟ್ಟು ತಿಳ್ಕೊಬೇಕಾಗ್ತೈತಿ ಅಂತ. ಎಸ್, ಇದನ್ನು ಏನು ಮಾಡಿರಿ? ವಿಡಿಯೋನ ನಿಂದಿರಿಸಿ ಸಂಪೂರ್ಣವಾಗಿ ಬರ್ಕೋರಿ. ಎಸ್, ಓಕೆ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸ್ವಲ್ಪ ಇಲ್ಲಿ ಗಮನ ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಯಾವುದೈತಪ್ಪ ಅಂತಂದರೆ ಚೌಕದ್ದೈತಿ. ಚೌಕ ಐತಿ ನೋಡ್ರಿ. ಚೌಕ ಪ್ರಶ್ನೆ ಐತೆ. ಪ್ರಶ್ನೆ ಕಡೆ ಗಮನ ಕೊಡ್ರಿ. ನೋಡ್ರಿ, ಪ್ರಶ್ನೆ ಏನೈತಪ್ಪ ನಮ್ಗೆ? ಒಂದು ಚೌಕಾಕಾರದ ಕೊಠಡಿಯ ಉದ್ದ 15 ಮೀಟರ್. ಒಂದು ಚೌಕಾಕಾರದ ಕೊಠಡಿಯ ಉದ್ದ 15 ಮೀಟರ್. ಅದರ ಸುತ್ತಳತೆ ಎಷ್ಟು ಅಂತಂದು. ಓಕೆ, ನಾವು ಇದರಿಂದ ಲೆಕ್ಕಗಳನ್ನ ಏನು ಮಾಡಿದೆವಪ್ಪ ಅಂದರೆ ಎಲ್ಲ ಲೆಕ್ಕಗಳನ್ನು ಏನು ಮಾಡಿದ್ವಿ? ಆಯತಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ವಿ. ಈಗ ನಾವೇನು ಮಾಡ್ಬೇಕಪ್ಪ ಅಂದರೆ ಚೌಕಾಕಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮಾಡಬೇಕು. ಎಸ್ ನೋಡ್ರಿ, ಏನಾಗುತ್ತೆ ಪ್ರಶ್ನೆ? ಒಂದು ಚೌಕಾಕಾರದ ಕೊಠಡಿ ಉದ್ದ 15 ಮೀಟರ್ ಆದರೆ 15 ಮೀಟರ್, ಅದರ ಸುತ್ತಳತೆ ಎಷ್ಟು? ಉದ್ದ = 15 ಮೀಟರ್. ಓಕೆ, ಈಗ ನೋಡಿ ಸೂತ್ರ ಏನಾಗುತ್ತಪ್ಪ? ಚೌಕದ ಸುತ್ತಳತೆ = 4 × ಬಾವು ಅಂತಂದ್ರೆ 4ಕ್ಕೆ 4 ಉದ್ದ ಅಂದ್ರೂ ಅದೇ, ಬಾವು ಅಂದ್ರೂ ಕೂಡ ಅದೇ. 15ಕ್ಕೆ 15. ನೋಡ್ರಿ, ವೆರಿ ಸಿಂಪಲ್. 5 4 20. 5 4 20 ಹೌದಿಲ್ಲಪ್ಪ? ನೋಡ್ರಿ, 4 5 20. ಹೆಂಗಾರು ಗುಣಾಕಾರ ಮಾಡ್ಬೋದು ನೀವು. 4 5 20, 0ಗೆ 0 ಕೈಲ ಬಂತು 2, 4 1 4, 4 + 2 6, 60 ಮೀಟರ್. 60 ಮೀಟರ್ ಆಗ್ತದೆ. ಇದೇನಪ್ಪ ಅಂದರೆ ಚೌಕದ ಸುತ್ತಳತೆ ಅಂತ. ಇದೇನು ಹೇಳ್ರಿ? ಚೌಕದ ಸುತ್ತಳತೆ. ಎಸ್ ನೋಡ್ರಿ, ಚೌಕದ ಸುತ್ತಳತೆಗೆ ಸಂಬಂಧಪಟ್ಟಂತೆ ಇದು ವಿಡಿಯೋ ಆಗೈತೆ. ಓಕೆ, ಲೆಕ್ಕ ಇದನ್ನೇ ಮಾಡಿ ಪಾಸ್ ಮಾಡಿ ಬರ್ಕೊಂಡ್ಬಿಡ್ರಿ ನೀವು. ಎಸ್, ಇದಾದ ನಂತರ ಕೊನೆಯ ಲೆಕ್ಕ ನೋಡ್ರಿ. ಈ ಟಾಪಿಕ್ ಮೇಲೆ ಕೊನೆಯ ಲೆಕ್ಕ ಅದೇ ಲೆಕ್ಕ ಬಂತ. ಎಸ್, ನೋಡ್ರಿ. ಅದಾದ ನಂತರ ಇದೊಂದು ಲೆಕ್ಕ ಏನೈತಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿಗೆ ನಮಗೆ ಏನಾತಪ್ಪ ಅಂತಂದರೆ ಚೌಕದ ಸುತ್ತಳತೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೀಡಿರುವ ಲೆಕ್ಕಗಳು ಅದು. ಚೌಕದ ಸುತ್ತಳತೆಗೆ ಸಂಬಂಧಪಟ್ಟಂತೆ ಅಥವಾ ಆಯತದ ಸುತ್ತಳತೆಗೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಗಳನ್ನು ನೀವು ತಿಳ್ಕೊಬೋದು. ಇದಾದ ನಂತರ ಮುಂದಿನ ತರಗತಿಯೆಲ್ಲ ನಿಮ್ಗೆ ಏನು ಹೇಳ್ತೀನಪ್ಪ ಅಂತಂದರೆ ವಿಸ್ತೀರ್ಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಇದ್ರಾಗ ಇನ್ನೊಂದು ಲೆಕ್ಕ ಐತಿ, ಆಯತದ ಸುತ್ತಳತೆದು ಅದನ್ನು ಕಂಟಿನ್ಯೂ ಮಾಡಿ